ಓಕೆ. क्षेमदेभ्यः सरसिजविलसल्लोचनेभ्यो नमोऽस्तु। गच्छन् सौगन्धिकार्थं पदिसः नतः पुच्छकचच्छति। ವಿಶೇಷವಾಗಿ ಮಂತ್ರಾಲಯ ಪರ್ವಗಳ ಆರಾಧನೆಯನ್ನು ಎಲ್ಲ ಭಕ್ತಾದಿಗಳಿಗೂ ಬಹಳ ಶ್ರದ್ಧಾ ಭಕ್ತಿಯಿಂದ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ ಎಂಬುದಾಗಿ ಹೇಳುವ ಹಾಗೆ ಬಹಳ ಶ್ರದ್ಧಾ ಭಕ್ತಿಯಿಂದಾಗಿ ರಾಯರ ಸೇವೆಯನ್ನು ಮಾಡಿದ್ದೀರಿ. ಅದೇ ರೀತಿಯಾಗಿ ನಾವು ಈ ಕೃಷ್ಣಾರ್ಪಣದ ಹಂತದಲ್ಲಿದ್ದೇವೆ. ಯಾವುದೇ ಕರ್ಮ ಅದು ಸಂಪೂರ್ಣ ಪ್ರಾಪ್ತಿಯಾಗಬೇಕು ಮತ್ತು ದೇವರಿಗೆ ತೃಪ್ತಿ ಆಗಬೇಕು ಅಂತ ಹೇಳಿದರೆ ಅದೆಲ್ಲವನ್ನು ಕೂಡ ನಾವು ದೇವರಿಗೆ ಅರ್ಪಣೆ ಮಾಡಬೇಕಂತೆ. ಯಾಕೆ ಅಂತ ಕೇಳಿದರೆ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೆ ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾನೆ.
ನೀನು ಏನು ತಪಸ್ಸು ಮಾಡ್ತೀಯೋ, ಏನು ಸೇವೆ ಮಾಡ್ತೀಯೋ, ಏನು ಹೋಮ ಮಾಡ್ತೀಯೋ, ಏನು ಬಡಬಗ್ಗರಿಗೆ ದಾನ ಮಾಡ್ತೀಯೋ, ಅದೆಲ್ಲವನ್ನು ಕೂಡ ನೀನು ಮಾಡಿ ಕೊನೆಗೆ ನನಗೆ ಅರ್ಪಣೆ ಮಾಡಬೇಕು ಎಂಬುದಾಗಿ ಭಗವಂತನೇ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ಯತ್ ತಪಸ್ಸಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಎಂಬುದಾಗಿ ಸ್ಪಷ್ಟವಾಗಿ. ಹಾಗಾಗಿಯೇ ನಾವು ಯಾವುದೇ ಒಂದು ಕರ್ಮದ ಕೊನೆಯಲ್ಲಿ ಕೃಷ್ಣಾರ್ಪಣ ಹೇಳ್ತೇವೆ ಹೊರತಾಗಿ ರಾಮಚಂದ್ರಾರ್ಪಣಂ ಅಂತ ಹೇಳಲ್ಲ. ಯಾಕೆ ಅಂತ ಕೇಳಿದ್ರೆ ನಮಗೆ ತುಂಬ ಹತ್ತಿರದ ಭಗವಂತನ ರೂಪ, ಭಗವಂತನ ಅವತಾರ ಅಂದರೆ ಅದು ಕೃಷ್ಣಾವತಾರ. ಹಾಗಾಗಿ ಹತ್ತಿರದ ದೈವ ಬರೀ 5,000 ವರ್ಷಗಳ ಹಿಂದೆ ತಾನು ಇಲ್ಲಿ ಅವತಾರ ಮಾಡಿ ಬಾಲಲೀಲೆಗಳಿಂದ ತೋರಿಸಿ ಎಲ್ಲ ಅಸುರರನ್ನು ಸಂಹಾರ ಮಾಡಿ ನಮಗೆಲ್ಲರಿಗೂ ಕೂಡ ಜ್ಞಾನದ ಬೆಳಕನ್ನು ತೋರಿಸಿದ ಮಹಾದೈವ ಅದು ಕೃಷ್ಣದೇವರಂತೆ. ಅಂಥ ಕೃಷ್ಣನನ್ನು ಚೆನ್ನಾಗಿ ಆರಾಧನೆ ಮಾಡಿದ ಗುರುಗಳು ಅದು ಮಂತ್ರಾಲಯ ಪ್ರಭುಗಳಂತೆ. ಹಾಗಾಗಿ ಮಂತ್ರಾಲಯ ಪ್ರಭುಗಳ ಆರಾಧನೆ ಮಾಡಿದ್ದೇ ಆದರೆ ಅದು ವಿಶೇಷವಾಗಿ ನಮ್ಮ ಆರಾಧನೆಯಿಂದ ಭಗವಂತ ತೃಪ್ತನಾಗ್ತಾನಂತೆ. ಭಗವಂತ ತೃಪ್ತಿಯಾದರೆ ಏನಾಗುತ್ತೆ, ಅದರಿಂದ ನಮಗೇನು ಫಲ ಸಿಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಭಾಗವತ ಹೇಳುತ್ತೆ ನೋಡಿ, ಭಗವಂತ ತೃಪ್ತನಾದರೆ ಕಿಮಲಭ್ಯಂ ಪ್ರಸನ್ನೇ ಭಗವತಿ ಶ್ರೀನಿಕೇತನೆ ಎಂಬುದಾಗಿ. ಯಾವುದು ಕೂಡ ಅಲಭ್ಯ ಅಂತಿಲ್ಲೇ ಇಲ್ಲ, ನಾಟ್ ಪಾಸಿಬಲ್, ಕಾಂಟ್ ಅಂತಿಲ್ವೇ ಇಲ್ಲ, ಎಲ್ಲವೂ ಕೂಡ ಪಾಸಿಬಲ್ ಅಂತ. ಎಲ್ಲ ಅದು ಏನೇ ಇರಲಿ, ಅದು ಎಂಥದೇ ಇದ್ರೂ ಕೂಡ ಭಗವಂತ ಒಂದು ಸಾರಿ ಮನಸ್ಸು ಮಾಡಿ ಇಂತಹ ಭಕ್ತರನ್ನು ಉದ್ಧಾರ ಮಾಡಬೇಕು ಅಂತ ಅವನು ಸಂಕಲ್ಪ ಮಾಡಿಬಿಟ್ರೆ ಅದು ಎಂಥದೇ ಇದ್ರೂ ಕೂಡ ಅದೆಲ್ಲವೂ ಕೂಡ ಏನಾಗುತ್ತೆ, ಭಗವಂತನ ಪ್ರೇರಣೆ, ಭಗವಂತನ ಅನುಗ್ರಹದಿಂದ ಅದೆಲ್ಲ ಪರಿಪೂರ್ಣ ಆಗುತ್ತಂತೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ 3 ದಿನ ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಸರ್ವ ಸಮರ್ಪಣ ಸೇವೆ ಅಂತ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಹೆಸರು ಏನಂತ ಕೇಳಿದ್ರೆ ಸರ್ವ ಸಮರ್ಪಣ ಅಂತ. ಎಲ್ಲವನ್ನು ಕೂಡ ಸರ್ವ ಸಮರ್ಪಣ ಮಾಡಬೇಕು. ಹೇಗೆ ಅಂತ ಕೇಳಿದ್ರೆ ನಾವು ಮಾಡತಕ್ಕಂಥ ಆರಾಧನೆಯವರಿಗೆ ರಾಯರಿಗೆ ತೃಪ್ತಿ ಆಗಬೇಕಾದ್ರೆ ವಿಶೇಷವಾಗಿ ವಾದೀಂದ್ರ ತೀರ್ಥರ ಮುಖಾಂತರವಾಗಿ ನಾವು ರಾಯರಿಗೆ ಅರ್ಪಣೆ ಮಾಡಬೇಕು. ಯಾಕೆಂದರೆ ನಾವು ಮಾಡತಕ್ಕಂಥ ಎಲ್ಲ ಸೇವೆಯನ್ನು ಕೌಂಟ್ ಮಾಡಿ ಬರೆಯುವವರು ನಾವಲ್ಲ, ನೀವಲ್ಲ, ಅದು ವಾದೀಂದ್ರ ತೀರ್ಥರು ಅಂತ ಅವರ ಶಿಷ್ಯರು. ಹಾಗಾಗಿ ಆ ವಾದೀಂದ್ರ ತೀರ್ಥರ ಅಂತರ್ಯಾಮಿ ಆಗಿರ್ತಕ್ಕಂತಹ ರಾಘವೇಂದ್ರ ತೀರ್ಥರು, ರಾಘವೇಂದ್ರ ತೀರ್ಥರ ಅಂತರ್ಯಾಮಿ ಆಗಿರ್ತಕ್ಕಂಥ ಭಾರತೀಯ ರಮಣ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನಿಗೂ ನಿಯಾಮಕನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ಭಿನ್ನ ರಾಮಚಂದ್ರಾತ್ಮಕನಾಗಿರ್ತಕ್ಕಂತಹ ನಾವು ಗೋಪಾಲಕೃಷ್ಣ ದೇವರಿಗೆ ಎಲ್ಲವನ್ನು ಕೂಡ ನಾವು ಶ್ರದ್ಧಾ ಭಕ್ತಿಯಿಂದ ಅರ್ಪಣೆ ಮಾಡಿ, ಇದರಲ್ಲಿ ನಾನಾ ರೀತಿಯಾಗಿಂತ ಲೋಪದೋಷಗಳಿರುವಂಥದ್ದು ಸಹಜ. ದ್ರವ್ಯ ಲೋಪ ಮತ್ತು ಕ್ರಿಯಾಲೋಪ, ಭಕ್ತಿ ಲೋಪ, ಎಲ್ಲ ಲೋಪಗಳನ್ನು ಕೂಡ ಭಗವಂತ ದೂರ ಸರಿಸಿ ನಮ್ಮ ಸೇವೆಯಿಂದ ಭಗವಂತ ತೃಪ್ತನಾಗಿ ಏನೆಲ್ಲ ಆಕಾಂಕ್ಷೆಗಳಿವೆಯೋ, ಒಳ್ಳೆ ಸತ್ಸಂತಾನ ಪ್ರಾಪ್ತಿ ಆಗಬೇಕು, ಮಕ್ಕಳಿಗೆ ವಿದ್ಯಾಬುದ್ಧಿ ಪ್ರಾಪ್ತಿ ಆಗಬೇಕು, ಮತ್ತು ವಿವಾಹ ಆಗದೇ ಇದ್ದವರಿಗೆ ವಿವಾಹ ಒಂದು ನಿಶ್ಚಯ ಆಗಬೇಕು, ಮತ್ತು ಏನೆಲ್ಲ ಕೋರಿಕೆಗಳಿವೆಯೋ ಅದೆಲ್ಲವನ್ನು ಕೂಡ ಭಗವಂತ ವಿಶೇಷವಾಗಿ ಎಲ್ಲರ ಭಕ್ತರ ಅಭೀಷ್ಟೆಗಳನ್ನು ಈಡೇರಿಸಬೇಕು. ಹಾಗೆ ಮತ್ತು ಎಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಆರೋಗ್ಯಪೂರ್ಣ ಆಯುಷ್ಯ. ಬರೀ ಆಯುಷ್ಯ ಉಪಯೋಗ ಆಗಲ್ಲ, ಆರೋಗ್ಯ ಚೆನ್ನಾಗಿಲ್ಲದ್ರೆ ಆಗೋದೇ ಇಲ್ಲ. ಹಾಗಾಗಿ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಆಯಸ್ಸು, ಅದೇ ರೀತಿಯಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಇತ್ಯಾದಿ 4 ಚಕ್ರದ ಈ ಒಂದು ಪುಣ್ಯ ಪುರುಷಾರ್ಥಗಳನ್ನು ನಾವು ಅದನ್ನು ಅರ್ಚನೆ ಮಾಡಬೇಕು. ಅದನ್ನು ನಾವು ಗೇನ್ ಮಾಡಬೇಕು, ಅರ್ನ್ ಮಾಡಬೇಕಾದ್ರೆ ವಿಶೇಷವಾಗಿ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಶಕ್ತಿ ಇರಬೇಕು. ನಾವು ದೇವರ ಸೇವೆ ಮಾಡ್ತೀನಿ ಅಂತ ಹೊರಟು ನಮಗೆ ದೈಹಿಕವಾಗಿ ಅನಾನುಕೂಲ ಆಗಿಬಿಟ್ರೆ, ಅಥವಾ ರೋಗ ರುಜಿನಗಳು ಬಂದುಬಿಟ್ರೆ, ಅಥವಾ ನಾವು ಆರೋಗ್ಯವಾಗಿದ್ದೇವೆ, ನಾವು ಸೇವೆ ಮಾಡಬೇಕಾದ್ರೆ ದೈಹಿಕವಾಗಿ ನಾವು ಆರೋಗ್ಯವಾಗಿರಬೇಕು. ಹೀಗೆ ದೈಹಿಕವಾಗಿ, ಮಾನಸಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ನಮ್ಮಿಂದ ಭಗವಂತ ಆ ಒಂದು ಸೇವೆಯನ್ನು ತೊಡಬೇಕು. ಆ ರೀತಿಯಾಗಿರ್ತಕ್ಕಂಥ ಯೋಗ ಭಾಗ್ಯವನ್ನು ಭಗವಂತ ನಮಗೆಲ್ಲರೂ ಕೂಡ ಕರುಣಿಸಬೇಕು. ವಿಶೇಷವಾಗಿ ಇದೇ ರೀತಿಯಾಗಿ ಆರಂಭ ಗುರುವಿ ಶೈನಿ ಕ್ರಮೇಣ ಆಗೋದು ಬೇಡ ಅಂತ ಕೇಳಿದ್ರೆ, ಈ ವರ್ಷ ಮಾಡೋದು ಮುಂದಿನ ವರ್ಷ ಯಾಕೋ ಐ ಹ್ಯಾವ್ ಡನ್ ಲಾಸ್ಟ್ ಇಯರ್ ಅಂಥೇಳಿ ಹಾಗಲ್ಲ. ಇಂಥ ಈ ಒಂದು ಸೇವಾ ಒಂದು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಪ್ರತಿದಿನ ಯಥಾಶಕ್ತಿ ಯಥಾಕಾಲ ಇದನ್ನು ಈ ಒಂದು ರಾಘವೇಂದ್ರ ಸ್ವಾಮಿಗಳ
ಈ ಒಂದು ಆರಾಧನೆಯನ್ನು ಬಹಳ ಶ್ರದ್ಧಾಪೂರ್ವಕವಾಗಿ ಪ್ರತಿ ವರ್ಷವೂ ಕೂಡ ನಮ್ಮ ಚಿಕಾಗೋ ನಗರದ ಎಲ್ಲ ಸದ್ಭಕ್ತರು ಒಟ್ಟಿಗೆ ಸೇರಿ ಮಾಡ್ತಕ್ಕಂಥ ಒಂದು ಸೌಭಾಗ್ಯ. ಯಾಕೆಂತ ಕೇಳಿದ್ರೆ ಇಂಥ ಈ ಒಂದು ನಗರದಲ್ಲೂ ಕೂಡ ಇಷ್ಟೊಂದು ಬ್ಯುಸಿ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲೂ ಕೂಡ ಇಷ್ಟು ಭಕ್ತಾದಿಗಳೆಲ್ಲ ಸೇರಿ ವಿಶೇಷವಾಗಿ ರಾಯರ ಸೇವೆಯನ್ನು ಮಾಡ್ತಾ ಇದ್ದೀರಾ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಸೇರಿ ನಾವು ಮಾಡ್ತಕ್ಕಂತಹ ಆರಾಧನೆಯಿಂದ ಭಗವಂತ ತೃಪ್ತನಾಗಿ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಮತ್ತು ಸನ್ಮಂಗಲ, ನಿಮ್ಮ ಎಲ್ಲ ಅಭಿಷ್ಟಗಳನ್ನು ಭಗವಂತ ಈಡೇರಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಸನ್ಮಂಗಲ ಆಗಲಿ. ಮತ್ತು ವಿಶೇಷವಾಗಿ ಇದೆಲ್ಲ ಆದ ತಕ್ಷಣ ತೀರ್ಥ ಪ್ರಸಾದಾದಿಗಳನ್ನು ಕೂಡ ತಾವು ಸ್ವೀಕಾರ ಮಾಡಿಕೊಂಡು ಮತ್ತೊಂದು ಸಹ ನಮಸ್ಕಾರ ಮಾಡಿಕೊಂಡು ಎಲ್ಲವನ್ನು ಕೂಡ ಕೃಷ್ಣಾರ್ಪಣಾ ಬುದ್ಧಿಯಿಂದ ನೀವು ಮಾಡಿದ್ದೆ ಆದರೆ ವಿಶೇಷವಾಗಿ ಭಗವಂತನ ಕೃಪೆಗೆ ನೀವು ಪಾತ್ರ ಆಗ್ತೀರಾ. ಇದೇ ರೀತಿಯಾದಂಥ ಸೇವೆಗಳನ್ನು ಭಗವಂತ ನಿಮ್ಮಿಂದ ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಈ ಮಾತನ್ನು ಮುಗಿಸ್ತಾ ಇದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇದೇ ರೀತಿಯಾಗಿ ರಾಯರ ಮೃತ್ತಿಗೆಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲವನ್ನು ನಾವು ರಾಘವೇಂದ್ರ ಸ್ತೋತ್ರದಲ್ಲೇ ನಾವು ನೋಡ್ತೇವೆ. ಹಾಗಾಗಿ ಪ್ರತಿನಿತ್ಯ ಕೂಡ ಇಡೀ ರಾಯರ ಸ್ತೋತ್ರವನ್ನು ಹೇಳಲಿಕ್ಕೆ ಆಗದೇ ಇದ್ರೂ ಕೂಡ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಭಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ಅನ್ನುವ 2 ಶ್ಲೋಕವನ್ನಾದರೂ ಕೂಡ ಪ್ರತಿನಿತ್ಯ ನೀವು ಅದನ್ನು ನೀವು ಹೇಳಿದ್ದೆ ಆದರೆ ರಾಯರು ನಿಮಗೆ ಒಳ್ಳೆಯ ಶಕ್ತಿಯನ್ನು ಅಂತರ್ಮುಖಿಯಾಗಿ ನಿಮಗೆ ಎಲ್ಲ ರೀತಿಯಾದಕ್ಕಂಥ ಶಕ್ತಿಯನ್ನು, ಒಂದು ಎನರ್ಜಿಯನ್ನು ಅಥವಾ ಒಂದು ಪವರನ್ನು ಕೊಡುವುದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ರಾಯರ ಸೇವೆಯನ್ನು ಈ ಒಂದು ಮಾಡತಕ್ಕಂಥ ಸೌಭಾಗ್ಯ ನಮಗೆಲ್ಲರಿಗೂ ಕೂಡ ಸಿಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ. Hosting all of this in great numbers for the last few years, we continue to grow, and it's so heartening to see every single time that we see new faces from like all of the 5 states which are out here. Continue doing this. We want to see this grow continuously. So please do come in large numbers. Please do let your friends, family, everybody know so that more people can join us in this attaining the moksha and all of the good beliefs that we have. We want to continue doing that one. So पुष्पवान् प्रजावान् पशुमान् भवति चन्द्रमा वा अपां पुष्पम् सृष्टिकर्ता जगन्नाथो माधवो भक्तवत्सलः गोविन्दो गोपति कृष्णो केशवो गरुडध्वजः वराहो वामनश्चैव नारायणोऽधौषधः राजद्वारे पुडेर्घोरे सङ्ग्रामे रिपुसङ्कटे भूतसर्पपिशाचारि वेमनान्तिकराजन अपुत्रो लभते पुत्रान् निर्धनो धनवान् परिजन्मनि शिष्य शिष्य कृपणाचार्य संहिता उच्चारण मध्ये भारत प्रीतिये वादि प्रीतिये आराधिपतिये श्रीपतिये सुतीन्द्रेतिये नमः पूज्याय राघवेन्द्राय सत्य धर्मवताय च भजतां कल्पवृक्षाय नमतां कामधेनवे मंत्रवये वैष्णवेन्दीवरिन्दवे श्रीराघवेन्द्र गुरुवे नमो अत्यंत दयाळवे मुकोपि प्रसादेन मुकुन्दशयनायते राजराजायते रिक्तो राघवेन्द्रं तमाश्रये भारतीय रमणमुख्य प्राणान्तर्गता श्रीरामचन्द्रात्मक लक्ष्मी नरसिंहात्मक मध्वपति श्री गोपालकृष्णः प्रियतां
ಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಇಂದಿರಾರಮಣ ಗೋವಿಂದ ಗೋವಿಂದ. ಮಂತ್ರ ಹೇಳಿ ಹೇಳಿ. ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ. ಭೋಜನಕಾಲೇ ಸೀತಾಕಾಂತಸ್ಮರಣೆ ಜಯ ಜಯ ರಾಮ್. ನಾರಾಯಣ. ಪಾಯಸ ಮಾತ್ರ ಆಗಿಲ್ಲ, ಹೈಗ್ರೀವ್ ಆಗಿಲ್ಲ. ಬಟ್ ಸಾರು ಹುಳಿ ಆಯಿತು, ಚಿತ್ರಾನ್ನ ಗುಜ್ಜಿ ಆಯಿತು, ಬಿಸಿ ಪಿಂಕ್ ಆಯ್ತಲ್ಲ ಆಯಿತು. ಏನೋ ಪ್ರೆಷರ್, ನಮ್ದು ಪ್ರೆಷರ್ ಆ ಕಡೆ ಇವಾಗ 12ವರೆಗೆ ಪಂಕ್ತಿ ಹಾಕ್ಬಿಡ್ಬೇಕಂತ. ಅದಕ್ಕೋಸ್ಕರ ನಾವು 11:30ಗೆ ನಾವು ಪ್ಲಾನ್